ಎಲ್ಲರಿಗೂ ನಮಸ್ಕಾರ. ನಾನು ಈ ಹಿಂದೆ ಅಂದರೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಎರಡು ಬಾರಿ ನನಗೆ ಸೋಲಾಗಿತ್ತು. ಮೂರನೇ ಬಾರಿ ಅಂದರೆ 2021-22ರಲ್ಲಿ ಮತ್ತೆ ನಮ್ಮ ಗ್ರಾಮದ ಹಿರಿಯರು, ಯುವಕರು ಎಲ್ಲ ಜನರು ಸೇರಿ ನನಗೆ ಆಶೀರ್ವಾದ ಮಾಡಿ 2021-22ನೇ ಸಾಲಿನಲ್ಲಿ ನನ್ನ ಗ್ರಾಮ ಪಂಚಾಯತಿಗೆ ಸದಸ್ಯನನ್ನಾಗಿ ಆಯ್ಕೆ ಮಾಡಿದರು. ಅಲ್ಲಿಂದ ನಾನು ಜನೋಪಕಾರಿ ಕೆಲಸಗಳನ್ನು ಮಾಡ್ತಾ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಕಬನೂರು ಹಾಗೂ ಸುರಪಗಟ್ಟಿ ಎಂಬ 2 ಗ್ರಾಮಗಳು ಸೇರಿ ಒಂದು ಗ್ರಾಮ ಪಂಚಾಯತಿ. ಇದರೊಳಗೆ ನನ್ನ ಗ್ರಾಮದೊಳಗೆ ಪ್ರಪ್ರಥಮದಲ್ಲಿ ನಾನು ಅಧಿಕಾರ ಕೈಗೊಂಡಿಂದ ಜನರ ಹಿತಕ್ಕಾಗಿ ನಮ್ಮ ವಾರ್ಡಿನಲ್ಲಿ ಪ್ರಪ್ರಥಮವಾಗಿ 2 ಓಣಿಗಳಿಗೆ CC ರಸ್ತೆಗಳು ಇರಲಿಲ್ಲ. ಆ CC ರಸ್ತೆಗಳನ್ನು ಮಾಡಿಸಿದ್ದೇವೆ. ಅದರ ಜೊತೆಗೆ ದೇವಸ್ಥಾನದ ಪಕ್ಕ ದೊಡ್ಡದೊಂದು CC ಗಟರ್ ಬೇಕಾಗಿತ್ತು. ಮಲಿನ ನೀರು, ಕೊಳಚೆ ನೀರು ಹೋಗಲಿಕ್ಕೆ ಅಲ್ಲಿ ಅನುಕೂಲ ಇರಲಿಲ್ಲ. ಆ CC ಗಟರನ್ನು ನಿರ್ಮಾಣ ಮಾಡಿದ್ದೇವೆ. ಅದಾದ ನಂತರ ಕೊಳೆ ನೀರು ಹೋಗಲಿಕ್ಕೆ ಅರ್ಧ ಊರಿನ ಕೊಳೆ ನೀರು ಗ್ರಾಮದ ಒಳಗಡೆ ಹೋಗ್ತಿತ್ತು. ಆ ಕೊಳೆ ನೀರು ಹೋಗಲಿಕ್ಕೆ ಬೋದು ನಿರ್ವಹಣಾ ಘಟಕದೊಳಗೆ ಗಟರ್ ಸ್ಯಾಂಕ್ಷನ್ ಮಾಡಿಕೊಂಡು ಕಲ್ಲು ಪಿಚ್ಚಿಂಗ್ನಿಂದ ಆ ಗಟರನ್ನು ನಿರ್ಮಾಣ ಮಾಡಿದ್ದೇವೆ. ಇದ್ರ ಜೊತೆಗೆ ನಮ್ಮ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ನೀರಿನ ಟ್ಯಾಂಕ್ ಶಿಥಿಲಾವಸ್ಥೆಯಲ್ಲಿತ್ತು. ಅದನ್ನು ಡ್ಯಾಮಲಿಷನ್ ಮಾಡಿ ಹೊಸದೊಂದು ನೀರಿನ ಟ್ಯಾಂಕನ್ನು ನಿರ್ಮಾಣ ಮಾಡಿ ಒಳ್ಳೆಯ ಉತ್ತಮವಾದ ನೀರನ್ನು ಕುಡಿಯಲಿಕ್ಕೆ ನಾವು ಪೂರೈಸಿಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ಗ್ರಾಮ ಹಾಗೂ ಇದಕ್ಕೆ ಹೊಂದಿಕೊಂಡಂಥ ಸುರಪಗಟ್ಟಿ ಗ್ರಾಮ ಜಲಜೀವನ್ ಮಿಷನ್ ಇವನ್ನು ಸಂಪೂರ್ಣವಾಗಿ ನಾವು ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿದ್ದೇವೆ. ಇದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಶಿಥಿಲಾವಸ್ಥೆಗೆ ಬಂದಿತ್ತು. ಭಾಳ ವರ್ಷಗಳಾಗಿತ್ತು, ಸೋರ್ತಾ ಇತ್ತು. ಅದನ್ನು ಡೆಮಾಲಿಷನ್ ಮಾಡಿ ನಮ್ಮ ಅವಧಿಯೊಳಗೆ ಅದನ್ನು ಕಟ್ಟಡವನ್ನು ಡೆಮಾಲಿಷನ್ ಮಾಡಿ ಹೊಸ ಬಿಲ್ಡಿಂಗ್ ಸದ್ಯ ಈಗ ಕಟ್ಟಡ ಪ್ರಾರಂಭವಾಗಿದೆ, ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನು ನಮ್ಮ ಅವಧಿ ಇನ್ನು 1 ವರ್ಷ ಮುಗಿಲಿಕ್ಕೆ ಬಂತು. ಈಗಾಗಲೇ ನಾವು 4 ವರ್ಷಗಳನ್ನು ಕಳೆದಿದ್ದೇವೆ. ಇದರ ಜೊತೆಗೆ 1 ವರ್ಷ ಅವಧಿಯಲ್ಲಿ ಇನ್ನೂ ಕೆಲವೊಂದಿಷ್ಟು ನಾವು ಯೋಜನೆಗಳನ್ನು ಹಾಕಿಕೊಂಡಂಥ CC ಗಟರ್ ಆಗಲಿ, ಗ್ರಾಮ ಪಂಚಾಯತಿ ಕಟ್ಟಡ ಆಗಲಿ ಅವನ್ನೆಲ್ಲನೂ ಮುಗಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೇವೆ. ನಾವು ನಮ್ಮ ಗ್ರಾಮ ಪಂಚಾಯತಿಗೆ ಒಟ್ಟು 10 ಜನ ಸದಸ್ಯರನ್ನು ಒಳಗೊಂಡು ನಾವು ಗ್ರಾಮದ ಹಿರಿಯರಾಗಲಿ ಅಥವಾ ನಾವು 10 ಜನ ಸದಸ್ಯರು ಎಲ್ಲರೂ ಒಟ್ಟಾಗಿ ಅನ್ಯೋನ್ಯವಾಗಿ ಪ್ರೀತಿಯಿಂದ ನಾವು ಕೆಲಸವನ್ನು ನಿರ್ವಹಿಸುತ್ತಾ ಬಂದಿದ್ದೇವೆ. ಇದರ ಜೊತೆಗೆ ನಮ್ಮ ಗ್ರಾಮಕ್ಕೆ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಬಿಲ್ಡಿಂಗ್ ಬಂದಿತ್ತು, ಸಮುದಾಯ ಭವನ ಕಟ್ಟಲಿಕ್ಕೆ. ಅದಕ್ಕೂ ಜಾಗವನ್ನು ನಾವು ಅಲ್ಲಿಕೆರೆ ಬಸವೇಶ್ವರ ದೇವಸ್ಥಾನದ ಹಿಂದುಗಡೆ ಜಾಗೆಯನ್ನು ತೋರಿಸಿದ್ದೇವೆ. ಇವತ್ತಿಲ್ಲ ನಾಳೆ ಆ ಕಟ್ಟಡ ಪ್ರಾರಂಭವಾಗಲಿದೆ. ಇದರ ಜೊತೆಗೆ ಇನ್ನೂ ಹಲವಾರು ಕೆಲಸಗಳನ್ನು ನಾವು ಅವಧಿ ಮುಗಿದ್ರೊಳಗೆ ಅದನ್ನು ಮುಗಿಸ್ಬೇಕಂತೇಳಿ ನಾವು ಒಂದು ಶಪಥವನ್ನು ಮಾಡಿದ್ದೇವೆ. ಸ್ಮಶಾನ ಅಭಿವೃದ್ಧಿ ಆಗಿದೆಯಾ? ಯಾಕೆ ಸ್ಮಶಾನ ಇಲ್ರಿ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳಿದ್ರೂ ಕೂಡ ನಮ್ಮ ಗ್ರಾಮಕ್ಕೆ ಸ್ಮಶಾನ ಇಲ್ಲ, ರುದ್ರಭೂಮಿ ಇಲ್ಲ. ಭೂಮಿ ಕೊಡುವವರು ಸಹ ಯಾರು ಕೇಳಿದ್ರು ಭೂಮಿ ಕೊಡುವವರು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಂಗು ಗುಂಡಿ ಎಲ್ಲ ಆಗಿದ್ದವು ಸರ್, ಎಲ್ಲ ಆಗಿದೆ. ಇಂಗು ಗುಂಡಿ ಮಾಡಿದ್ದೆ. ಗೋಮಾಳ ಜಾಗ ಐತ್ರಿ.